ನಮ್ಮ ನಿನ್ನೆ ಏನು HSR ಲೇಔಟಲ್ಲಿ ಏನು ಕೃತ್ಯ ನಡೆದಿತ್ತು, ಆ ಆರೋಪಿ ಹೆಸರು ಮುಖೇಶ್ವರನ್ ಅಂದ್ಕೊಂಡು 24 ವರ್ಷ. ಅವನು ನಮ್ಮ ಈ SR ನಗರ ನೇಟಿವ್ದಲ್ಲಿ ಇರ್ತಾನೆ. ಟೆಮಿಲಿಯನ್ ಬೇಸಿಕಲಿ ತಮಿಳ್ನಾಡ್ದವರು. 2003 ಬ್ಯಾಂಗ್ಳೂರ್ದಲ್ಲಿ ಇರ್ತಾನೆ. ಅವನು ನಿನ್ನೆ ಕುಡ್ಕೊಂಡು ವಾಪಸ್ ಅವನ ಫ್ರೆಂಡ್ ಜೊತೆಯಲ್ಲಿ ಪಾರ್ಟಿ ಗಿಟಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾಗ ಈ ಹುಡುಗಿಗೆ ಡ್ರಾಪ್ ಮಾಡಿ ಹೋಗೋ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅವನದು ಬ್ಯಾಕ್ಗ್ರೌಂಡ್ ಅಂದರೆ ಈ ಹಿಂದೆ ಯಾವುದೂ ಕೇಸಸ್ ಇಲ್ಲ ಅವನ ಮೇಲೆ, ಆದರೆ ಅವನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವಳು ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ಲು. ವೀಕೆಂಡ್ ಪಾರ್ಟಿ ಇತ್ತು ಅಂತ. ಅದು ಕಾರ್ದ ಆಕ್ಸಿಡೆಂಟ್ ಆಗೋಯ್ತು. ಆವಾಗ ಇವಳು ಬೇರೆಯವ್ರ ಹತ್ರ ಡ್ರಾಪ್ ತಗೊಳ್ಳೋ ಸಂದರ್ಭದಲ್ಲಿ ಇವೊಂದು ಬೈಕ್ ಹತ್ತಿದ್ದಾಳೆ. ಅವನು ಕುಡ್ದಿದ್ನಲ್ಲ, ಆ ಕಾರಣದಿಂದ ಬಹುಶಃ ನಂತರದಲ್ಲಿ ಬೆಳವಣಿಗೆ ಆಗಿ ಈ ಥರ ಮಾಡಿರ್ಬೇಕು. ಅದೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್. ಈಗ ತರವಾಗಿ ಇನ್ವೆಸ್ಟಿಗೇಟ್ ಅಲ್ಲಿ ಮಾಡಬೇಕಾಗತ್ತೆ. ಅದೆಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಅವನಿಂದ ಎಸ್ಟಾಬ್ಲಿಷ್ ಮಾಡಬೇಕು. ಡ್ರಾಪ್ ಮಾಡುವಾಗ ಏನಕ್ಕೆ ಆ ಜಾಗದಲ್ಲೆಲ್ಲ ಐಸೋಲೇಟೆಡ್ ಪ್ಲೇಸ್ ಏನಕ್ಕೆ ಅವನು ಕರ್ಕೊಂಡು ಹೋದ ಅನ್ನೋದು ಅದು ನೋಡಿದಾಗ ಬಹುಶಃ ಇದೇ ಮಾಡೋದು ಉದ್ದೇಶದಿಂದ ಕರ್ಕೊಂಡು ಹೋಗಿರಬಹುದು. ನಾವು ಘಟನೆ ನಡೆದಿದ್ದು ನಮಗೆ ಗೊತ್ತಾದ ತಕ್ಷಣ ನಾವು ಟೀಮ್ಗಳು ಮಾಡ್ಕೊಂಡಿದ್ವಿ. 5 ಟೀಮ್ಗಳಲ್ಲಿ ಎಲ್ಲರಿಗೆ ಒಬ್ಬೊಬ್ಬರಿಗೆ CCTV ಕ್ಯಾಮ್ರಾಗಳು ವಿಜುವಲ್ ಮಾಡೋದಕ್ಕೆ, ಮತ್ತು ಆ ಟೈಮಲ್ಲಿ ವಿಕ್ಟಿಮ್ ಹತ್ರ ಮಾತಾಡಿಸಿ ಏನು ಇನ್ಫಾರ್ಮೇಷನ್ ಸಿಗತ್ತೆ ಅಂದ್ಕೊಂಡು ಅದಕ್ಕೆ ಒಂದು ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ಬಿಟ್ಟಿದ್ವಿ. ಮತ್ತು ಅವರು ಎಲ್ಲಿ ಬಂದು ಹೋದರು ಅವ್ರ ಫ್ರೆಂಡ್ಸ್ ಜೊತೆಲಿ ಅವ್ರಿಗೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲ ಅವ್ರದ್ದು ವರ್ಷನ್ಸ್ ಎಲ್ಲ ತಿಳ್ಕೊಳ್ಳೋದಕ್ಕೆ 5 ಟೀಮ್ಗಳು ಮಾಡಿ ಒಂದು ಐಡೆಂಟಿಟಿ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡ್ವಿ. ಹೌದು, ಅವರು ಆರ್ಮಿ ಆಫೀಸರ್ ಡಾಕ್ಟರ್ ಇದ್ದಾರೆ. ಚೆನ್ನಾಗಿದ್ದಾರೆ. ಶಿ ಇಸ್ ಫೈನ್, ಶಿ ಇಸ್ ಡೂಯಿಂಗ್ ವೆಲ್. ಬಹುಶಃ ಇದೆಲ್ಲ ನೋಡಿದ್ರೆ ಇದು ಮಾಡೋ ಉದ್ದೇಶದಿಂದನೇ ಆ ಕಡೆ ಎಲ್ಲ ಕರ್ಕೊಂಡು ಹೋಗಿರಬಹುದು ಅನ್ಕೊಂಡು. ಈಗ ಥರವಾಗಿ ಒಂದು ಇಂಟ್ರೋಗೇಷನ್ ಮಾಡ್ತೀವಿ, ಕಸ್ಟಡಿಗೆ ತಗೊಳ್ತಾ ಇದ್ವಿ. ತಗೊಂಡು ಇದೆಲ್ಲ ಇನ್ವೆಸ್ಟಿಗೇಷನ್ ದಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಅವಳನ್ನು ಫೈಟ್ ಬ್ಯಾಕ್ ಮಾಡಿದಳೆ. ನಾವು ಕೇರ್ಫುಲ್ ಇರಬೇಕು. ಅಟ್ಲೀಸ್ಟ್ ಅವರು ಒಂದು ಲೊಕೇಶನ್ ಅವರ ತಂದೆಗೆ ಬೇರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದಾರೆ. ಇನ್ನು ಮುಂದೆ ಈ ಥರ ಪರ್ಸನ್ಸ್ದಾಗ ಅಟ್ಲೀಸ್ಟ್ ವೆಹಿಕಲ್ ನಂಬರ್ ಏನಾದರೂ ಇದ್ದಾಗ ಬೇರೆಯವ್ರಿಗೆ ಯಾರಿಗಾದ್ರೂ ಕಮ್ಯುನಿಕೇಟ್ ಮಾಡಬೇಕು. ಇಲ್ಲಾಂದರೆ ಎಮರ್ಜೆನ್ಸಿ ನಮ್ಮ ಪೊಲೀಸ್ ಅವರು ಅಲ್ಲಲ್ಲೇ ಇರ್ತಾರೆ ನೈಟ್ ರೌಂಡ್ಸಲ್ಲಿ, ಅವ್ರಿಗಾದ್ರೂ ಸಹಾಯ ಪಡ್ಕೊಳ್ಬಹುದು. ಸದ್ಯಕ್ಕೆ ಯಾವುದು ಕಂಡು ಬಂದಿಲ್ಲ. ಥರೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮಾಡಿದ್ಮೇಲೆ ಹೇಳಕ್ಕಾಗಲ್ಲ.